ಬನ್ನಿ ಸ್ನೇಹಿತರೆ, ನಮ್ಮ ಅಡುಗೆ ಮನೆ ನೋಡಿ, ಹಳ್ಳಿ ಸ್ಟೈಲು. ಟೊಮೊಟೊ, ಬೆಳ್ಳುಳ್ಳಿ, ಶಂಶ, ಬೆಳ್ಳುಳ್ಳಿ ಎಲ್ಲ, ಮೆಣಸಿನ್ಕಾಯಿ ಎಲ್ಲ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ನಮ್ಮ ಮನೆಯಲ್ಲಿ. ಇವಾಗ ಬೆಳಿಗ್ಗೆ ನಾಷ್ಟ, ಬ್ರೇಕ್ಫಾಸ್ಟು, ತಿಂಡಿ ಎಲ್ಲ ಒಂದೇ. ನಮ್ಮ ಕಡೆ ಎಲ್ಲನೂ ಊಟ ಅಂತೀರಿ. ಸಕ್ಕರೆ ಎತ್ಕೊಂಡವ್ರೆ, ಕುಂಕುಮ ಎತ್ಕೊಂಡಿದ್ದಾರೆ. ಕುಂಕುಮ ಅಲ್ಲ, ಅರಿಶಿನ ಮತ್ತು ಉಪ್ಪು, ಅದು ಎಲ್ಲ ರೆಡಿ ಮಾಡ್ತಾಯಿದ್ವಿ ಮಾಡೋಕ್ಕೆ. ಗ್ಯಾಸ್ ಅಂಟಿಸಿದ್ರಿ. ಅಲ್ಲೆಲ್ಲ ಗ್ಯಾಸ್ ಎಲ್ಲ ಒಲೆ ಸೌದೆ, ಒಳ್ಳೆ ಗ್ಯಾಸ್ ಸ್ಟವ್ ಆಗ್ತದೆ. ಸೌದೆ ಎತ್ಕೊಂಡಿದ್ದು ನೋಡು, ಬೆಂಕಿ. ಊಟ ಮಾಡೋಕ್ಕೆ ಟಿಫನ್ ನಮ್ಮ ಮನೇಲಿ ಟಿಫನ್ ಮಾಡ್ತಾಯಿದ್ವಿ. ಬೆಳಿಗ್ಗೆ ತಿಂಡಿ ಉಪ್ಪಿಟ್ಟು. ಉಪ್ಪಿಗಿಂತ ರುಚಿ ಬೇರೆ ಏನು ಇಲ್ಲ. ಟಬಕ್ಕೂತಾ ಅಂತಂಗೆ ಉಪ್ಪಿಟ್ಟು ಮಾಡ್ತಾಯಿದ್ದಾರೆ ನಮ್ಮ ಮನೆಯಲ್ಲಿ. ನೋಡು, ಸಕ್ಕರೆ ಎತ್ಕೊಂಡಿದ್ದಾರೆ. ಸಕ್ಕರೆನಾ? ಅಲ್ಲ ಅಪ್ಪ, ರವೆ ಬೀಜಗಳು. ರವೆ ಬೀಜ ಎತ್ಕೊಂಡು ನಾನೇ ಕಲಾಗ್ತಾಯಿದ್ದೀನಿ. ಜೋರಾಗಿ ಬೆಂಕಿ ಬರ್ತಾಯಿದೆ, ಅದಕ್ಕೆ ನಾನು ಎತ್ಕೊಂಡು. ರವೆ ಉಪ್ಪಿಟ್ಟದು. ಎಣ್ಣೆ ಸಾಲದು, ಅದಕ್ಕೆ ಎಣ್ಣೆ ಹಾಕ್ತಾಯಿದ್ದೀನಿ. ಯಾರ್ಯಾರ ಮನೇಲಿ ಏನನ್ನು ಬೆಳಿಗ್ಗೆ ಇವತ್ತು ಟಿಫನ್ ಮಾಡಿದ್ದೀರಾ ಸ್ವಲ್ಪ ಹೇಳಿ. ನಮಗೊಂದು ಸಹಾಯ ಮಾಡಬೇಕು. ಏನಂದರೆ, ನಮ್ಮ ವೀಡಿಯೋ ನೋಡ್ತೀರಲ್ಲ, ಒಂದು ವೀಡಿಯೋಗೆ ಕಾಮೆಂಟ್ ಹಾಕಿ. ಹೈಪ್ ಮಾಡೋದು ಮರಿಬೇಡಿ. ನೀರು ಬಾಯಿ ಹರ್ಕೊಂಡು ಹೋಗಿಬಿಡ್ತು ಮಾತಾಡಿ. ಅದಕ್ಕೆ ನೋಡಿ, ನೀರು ತೊಗೊಂಡು ಕುಡಿಯೋಕ್ಕೆ. ಬೋರ್ ನೀರನ್ನು ಕುಡಿಯೋದು. ರವೆಲ್ಲ ಬೇಯಿಸಿದ್ದಾಯಿತು, ಹುರಿದಿದ್ದಾಯಿತು. ಹೇಳ್ಕೊಡಮ್ಮ. ನಮ್ಮ ನಾದಿನಿ ಬಂದಿದ್ದಾರೆ ನೋಡಿ, ಕೂತ್ಕೊಂಡು ಡಿಸೈನ್ ಮಾಡೋಕ್ಕೆ ಬರೋದು. ಈ ಹುಡುಗಿ ಫುಲ್ಲು ಕೇಕ್ ಮಾಡ್ತಾಳೆ. ಹುಡುಗಿ ಕೇಕು ಮತ್ತು ಒಳ್ಳೆ ಅಡುಗೆ ಮಾಡೋ ಭಟ್ರು. ಈ ಹುಡುಗಿ ಹೆಸರು ವನಿತಾ ಅಂತ ಹೇಳ್ಬಿಟ್ಟು ನಮ್ಮ ನಾದಿನಿ. ಫುಲ್ಲು ವೆರೈಟಿ ಮಾಡ್ತಾಳೆ. ನಮ್ಮ ಹೆಂಡ್ತಿಗೆ ನಾನು ಜಾಸ್ತಿ ಏನು ಮಾಡೋಲ್ಲ. ಈ ಅಮ್ಮನ ಕೂಡ ನಮ್ಮ ಹೆಂಡ್ತಿನೇ ಸಖತ್ತಾಗಿ ಮಾಡ್ತಾಳೆ. ಈ ಹುಡುಗಿ ಕೇಕ್ ಮಾಡೋದು ಮತ್ತು ಬೇರೆ ನಾವು ನಾನ್ ವೆಜ್ ಮುಟ್ಟಲ್ಲ. ಅದರಲ್ಲಿ ಫುಲ್ ಫೇವ್ರೇಟ್ ಈ ಹುಡುಗಿ. ನಾನು ನಮ್ಮ ಮನೇಲಿ ಊಟ ಮಾಡೋಕ್ಕೆ ಬಂದಿದ್ದಾಳೆ. ಇವಾಗ ನಾವು ಮಾಡ್ತಿರಲ್ಲ ಊಟ, ಸ್ವಲ್ಪ ಸಪೋರ್ಟ್ ಮಾಡೋಕ್ಕೆ ಬಂದಿದ್ದಾಳೆ. ನಮ್ಮ ಹೆಂಡ್ತಿ ಸೂಪರ್. ನಾವು ಅದಕ್ಕೆ ಹೋಟ್ಲ್ ಹಾಕ್ಬೇಕು ಅಂದ್ಕೊಂಡಿದ್ರು. ಹೋಟ್ಲು ನಮ್ಮ ಮನೆ ಹೆಸರು, ಅಡುಗೆ ಮನೆ ಹೆಸರು ವನಿತಾ ಮತ್ತು ಓಬಳೇಶಮ್ಮ ಅಡುಗೆ ಮನೆ ಅಂತೇಳ್ಬಿಟ್ಟು ಒಂದು ಹೋಟ್ಲಿಟ್ಬಿಟ್ಟು ಅದರಲ್ಲಿ ಊಟ ಮಾಡಿಬಿಟ್ಟು ಅದ್ರಲ್ಲಿ ಸ್ವಲ್ಪ ದುಡ್ಡು ಮಾಡಿಬಿಟ್ಟು ದುಬೈಗೆ ಹೋಗ್ಬೇಕು ಅಂದ್ಕೊಂಡಿದ್ರಿ. ದುಬೈಗೆ ಹೋಗ್ಬಿಟ್ಟು ಅಲ್ಲಿ ದೊಡ್ಡ ಏನು ಅದೇನೋ ಹೇಳ್ತಾರಲ್ಲ, ಹೋಟ್ಲು ಹೆಸರೇನಪ್ಪ, 5 ಸ್ಟಾರ್ ಹೋಟ್ಲು, 5 ಸ್ಟಾರ್ ಹೋಟ್ಲು. ಆ ಹೋಟ್ಲ್ ಹೋಗ್ಬೇಕು ಅಂದ್ಕೊಂಡಿದ್ರಿ. ಈ ಥರ ಯಾರು ಊಟ ಮಾಡ್ತೀರಾ ಹೇಳಿ ನೋಡೋಣ. ಒಲೆಯಲ್ಲಿ ಊಟ ಎಷ್ಟು ರುಚಿಕರವಾಗಿರ್ತದೆ ಗೊತ್ತಾ? ಎಲ್ಲ ಟೈಲ್ಸ್ ಮೇಲೆ ಕ್ಲೀನ್ ಆಗಿರ್ತದೆ, ಅಲ್ಲಿ ಇಲ್ಲ ಅಂತ ಹೇಳ್ತೀರಾ. ಇದು ಸೂಪರ್ ಊಟ, ಹಳೇ ಕಾಲದ ಊಟ ಇದು. ಅದಕ್ಕೆ ನಾವು ಯಾವಾಗೂ ಒಲೆ ಮೇಲೆ ಊಟ ಮಾಡೋದು. ನಮ್ಮ ಮನೇಲಿ ಕೂಡ ಗ್ಯಾಸ್ ಐತೆ, 2 ಸಿಲಿಂಡ್ರ್ ಐತೆ. 2 ಸಿಲಿಂಡ್ರ್ ಐತೆ ನಮ್ಮ ಮನೆಯಲ್ಲಿ, ಆದರೂ ನಾವು ಮಾಡಲ್ಲ. ಬೆಂಡೆಕಾಯಿ ಹಾಕಿದ್ದೆ ನೋಡಿ, ಅಲ್ಲ ಬೆಂಡೆಕಾಯಿ ಎಲ್ಲ ಟೊಮೊಟೊ ಎಷ್ಟು ಕೆ ಜಿ ಗೊತ್ತಾ? ಇವಾಗ 60 ರೂಪಾಯಿ kg. ಇವ್ರ ಮಕ್ಕ ಏನಪ್ಪ ರೇಟ್ಲಿಂದ ಎಕ್ಸ್ತಾ ಇದ್ದಾರೆ. ಎಲ್ಲಿಂದ ದುಡ್ಡು ಬರೋದು? ಇವಾಗ 2 ಟೊಮಾಟೊ ಹಾಕಿದ್ದಾರೆ. 2 ಟೊಮಾಟೊಗೆ ಒಂದು ಟೊಮಾಟೊಗೆ 10 ರೂಪಾಯಿ ತೊಗೊಂಡಿದ್ದಾರೆ. ನಮ್ಮ ವೀಡಿಯೋಗೆ ಹೈಪ್ ಮಾಡಿ, ಕಾಮೆಂಟ್ ಮಾಡಿ, ಮರಿಬೇಡಿ. ವೀಡಿಯೋ ನಮ್ಮ ಪೂರ್ತಿಯಾಗಿ ನೋಡಿ. ಯಾರು ನೋಡಿಲ್ಲ ಅಂದರೂ ಅವರು
ಅವ್ರ ಮೊಬೈಲ್ ಮೇಲೆ ಹಣೆ. ವಿಡಿಯೋನ ಪೂರ್ತಿ ನೋಡಿ ಕಾಮೆಂಟ್ ಹಾಕಿ. ಆಮೇಲೆ ಲಾಸ್ಟಲ್ಲಿ ನಿಮ್ಗೆ ಉಪ್ಪಿಟ್ಟು ಕೊಡ್ತೀನಿ. ವಿಡಿಯೋ ನೋಡಿದ್ದಾದಮೇಲೆ ನಿಮ್ಗೆ ಉಪ್ಪಿಟ್ಟು ಕೊಡ್ತೀನಿ. ದಯವಿಟ್ಟು ವಿಡಿಯೋನ ಕಡೆ ತನಕ ನೋಡಬೇಕು. ಇಲ್ಲಾಂದರೆ ಗೊತ್ತಲ್ಲ, ವಿಡಿಯೋ ನೋಡಲ್ಲ ಅಂದರೆ ಹೆಂಗಾಗುತ್ತೆ ಅಂತೇಳಿ. ಯಾರಿಗೂ ಆಮೇಲೆ ಉಪ್ಪಿಟ್ಟು ಕೊಡೋಲ್ಲ, ನಾನು ಒಬ್ಬನೇ ತಿಂದುಬಿಡ್ತೀನಿ. ಇಲ್ಲಾಂದರೆ ಒಬ್ಬನೇ ತಿಂದಾಕ್ತಾರೆ. ಎಂತ ಎಂತ ಊಟವೇ. ಹೌದು, ಬೆಂಕಿ ಈ ಥರ ಮಾಡ್ತೀರ. ನನಗೆ ಕಲಾಕ್ಬಿಟ್ಟು ಬೇಯಿಸ್ಕೊಂಡು ರವೆ ಮತ್ತು ಮೆಣಸಿನ್ಕಾಯಿ ಇವೆಲ್ಲ ಕಲಾಕ್ಬಿಟ್ಟು ತಿಂದ್ಬಿಟ್ರೆ ಆಗಲ್ಲ. ಹಳೆ ಕಾಲದ ಜನಗಳು ಮೊದಲು ಹಸಿದೇ ತಿಂತಾಯಿದ್ರಂತೆ. ಇವಾಗೆಲ್ಲ ಈ ಥರ ಬೇಯಿಸ್ಕೊಂಡು ತಿನ್ನೋದು. ಹೊಟ್ಟೆಲಿರೋ ಜನ್ರೇಟ್ರು ಸರಿಯಾಗಿ ಕೆಲಸ ಮಾಡಲ್ಲ ಅಂತ ಹೇಳ್ಬಿಟ್ಟು ಇವಾಗ ಬೆಂಕಿ ಬೇಯಿಸ್ಕೊಂಡು ತಿನ್ನೋದು. ಹಳೆ ಕಾಲದ ಆದಿಮಾನವ ಜನಗಳು ಹಸಿದೇ ತಿಂತಾಯಿದ್ರಂತೆ. ಅವಾಗ ಜನ್ರೇಟ್ರಿಗೂ ಇವಾಗ ಜನ್ರೇಟ್ರಿಗೂ ಸ್ವಲ್ಪ ಹೆಚ್ಚು ಕಡಿಮೆ ಇರ್ತದೆ. ಮಾಡಿ ಬೇಗ ಬೇಗ ಮಾಡ್ರಮ್ಮ, 11 ಗಂಟೆ ಆಗಿದೆ ಟೈಮು. ಸಾಲ್ಟು ಇಂಗ್ಲೀಷಲ್ಲಿ ಸಾಲ್ಟ್ ಅಂತೀರ ಉಪ್ಪನ್ನ, ಕನ್ನಡದಲ್ಲಿ ಉಪ್ಪು ಅಂತೀರ, ತೆಲುಗಲ್ಲಿ ಕೂಡ ಉಪ್ಪು ಅಂತೀರ. ನಾವು ತೆಲುಗು ಮಾತಾಡೋದೆ. ಅಂದರೆ ತೆಲುಗು ಓದೋಕ್ಕೆ ಬರಲ್ಲ, ಮಾತಾಡೋಕ್ಕೆ ಬರುತ್ತೆ, ಓದೋಕ್ಕೆ ಬರಲ್ಲ. ಕನ್ನಡ ಪೂರ್ತಿ ಓದೋಕ್ಕೂ ಬರುತ್ತೆ ಮತ್ತು ಮಾತಾಡೋಕ್ಕೂ ಬರುತ್ತೆ. ಸೂಪರಾಗಿ ಮಾತಾಡ್ತೀನಿ. ನಮ್ಮ ಹೆಂಡ್ತಿಯನ್ನು ಬಲೆ ನೆಗಿತಾ ಇದ್ದಾರೆ. ನನ್ನ ನೋಡಿ ಜಲ್ಸಿ ನಮ್ಮ ಹೆಂಡ್ತಿಗೆ ನನ್ನ. ಕುದೀತಾ ಇದೆ. ಫೇವ್ರೆಟ್ ಉಪ್ಪಿಟ್ಟು ಮತ್ತು ಗೋಧಿ ಹಿಟ್ಟಲ್ಲಿ ದೋಸೆ ಹಾಕ್ತಾಳೆ. ಮೊದಲು ವೀಡಿಯೋ ಹಾಕಿದ್ದು ನೋಡಿ, ದೋಸೆ ಗೋಧಿ ಹಿಟ್ಟಲ್ಲಿ ಎಷ್ಟು ಚೆನ್ನಾಗಿ ಮಾಡ್ತಾಳೆ ಗೊತ್ತಾ. ಅರಿಶಿನ ಮತ್ತು ಉಪ್ಪು ಎತ್ಕೊಂಡು ನನ್ನ ಅಲ್ಲಿಗೆ ಉಳುಕೋಲು ಬಿದ್ದೈತೆ ನನಗೆ. ಅಲ್ಲಿ ಉಳುಕೋಲು ಮೇಲೆ ಇಟ್ಕೊಳ್ಳೋದು ಯಾವಾಗೂ ನನ್ನ ದಿನ. ನಾನೇನು ಮಾಡ್ತೀನಿ ಗೊತ್ತಾ, ಜಾಸ್ತಿ ಸ್ವೀಟ್ ತಿಂತೀನಲ್ಲ, ಅದಕ್ಕೆ ಉಳುಕೋಲು ಬಿದ್ದುಬಿಟ್ಟೈತೆ. 3 ಹಲ್ಲು ಉಳುಕೋಲು ಬಿದ್ದೈತೆ. ಫುಲ್ ನೋವಾಗುತ್ತೆ. ಯಾರಾದರೂ ಆಗಲಿ ಚಳಿಗೆ ಎಲೆ ಅಡಿಕೆ ನೋಡಿರಿ, ಎಲೆ ಅಡಿಕೆ ಬಿಟ್ಬಿಡ್ರಿ ಅಂತ ಹೇಳಿದ್ರೆ ಎಲೆ ಅಡಿಕೆ ಹಾಕೋದು ಬಿಡಲ್ಲ ಇವರು. ಏನು ಮಾಡೋದು, ನಾವು ನಾದಿನ ನಾನು ಕೊಡೋಕ್ಕೆ ಬರ್ತಾಳೆ ಎಲೆ ಅಡಿಕೆ ಹಾಕೋ ಅಂತೇಳಿ. ಯಾರ್ಯಾರು ಎಲೆ ಅಡಿಕೆ ಹಾಕ್ತೀರಾ ನೋಡೋಣ, ಹೇಳಿ ಕಾಮೆಂಟ್ ಹಾಕಿ. ಎಲೆ ಅಡಿಕೆ ಹಾಕಿದರೆ ಜಾಸ್ತಿ ಬುದ್ಧಿ ಟ್ಯಾಲೆಂಟ್ ಬರುತ್ತೆ. ಯೋಚನೆ ಮುಂದಕ್ಕೆ ಯಾವ ಥರ ಸಂಸಾರ ಮಾಡಬೇಕು, ಯಾವ ಥರ ಇದು ಮಾಡಬೇಕಂತೇಳಿ ಒಂಥರ ಮುಂದೆ ಏನು ಮಾಡಬೇಕಂತೇಳಿ ಎಲೆ ಅಡಿಕೆ ಹಾಕ್ಯಂದ್ರೆ ಮುಂದೆ ಆಲೋಚನೆ ಬರುತ್ತೆ. ಅದಕ್ಕೆ ಎಲೆ ಅಡಿಕೆ ಹಾಕ್ಕೊಳ್ಳಿ. ಎಲೆ ಅಡಿಕೆ ಹಾಕ್ದಿರ ಗಿರೆ ಬಾಯಿ ಮಾಡ್ಕೊಬೇಡಿ. ವಿಮಾಲ್ ಹಾಕೋದು, ಪಾಂಪರ್ಗೆ ಹಾಕೋದು, ಈ ಥರ ಹಾಕೋದು ಕಲಿಬೇಡ್ರಿ. ರಸ ಹಾಕೋದು ಇದೆಲ್ಲ ಎಲೆ ಅಡಿಕೆ ಸುಣ್ಣ ಹಾಕ್ಕೊಳ್ಳಿ, ಬಾಯಲ್ಲಿ ಇಟ್ಕೊಳ್ಳಿ, ಒಳ್ಳೆ ದಡ್ಸ್ತಾನ ಕಲೀರಿ. ಉಪ್ಪಿಟ್ಟು ರೆಡಿ ಆಯಿತು. ತಿನ್ನೋದೇ ಕೆಲಸ. ಇನ್ನು ವಾಂಗಿಬಾತು ಅಲ್ಲ, ಉಪ್ಪಿಟ್ಟು ಜಮಾಯಿಸು ಲಗ ಅಂತ ಲಗಾಯಿಸು ಡಮ ಏನು ಇಷ್ಟು ಕಡಿಮೆ ಆಗೈತೆ. ಇಬ್ಬರು ಕೂಡ ಸಾಲಲ್ವೇ, ಏನು ಮಾಡೋದು ಈಗ? ನಾವಿರೋದು ಇಬ್ಬರು. ನಮ್ಮ ಜೊತೆಗೆ ನಮ್ಮ ನಾದಿನಿ ಬಂದಿದ್ದಾರೆ. ನಾನು, ನನ್ನ ಮಗ, ನಮ್ಮ ಹೆಂಡ್ತಿ, ಆಮೇಲೆ ನಮ್ಮ ನಾದಿನಿ ಇದ್ದಾರೆ ಅಲ್ಲಿ ಕಲಾಕ್ತಾರೆ. 3 ಜನಕ್ಕೆ ಎಲ್ಲಿ ಸಾಲುತ್ತೆ ಅದು? ನಾನು ಮೊದಲು ತಿಂದ್ಬಿಡ್ತೀನಿ, ಆಮೇಲೆ ಬೇಕಾದ್ರೆ ಅವ್ರು ಕೊಡ್ತೀನಿ. ಕಾಂಗ್ರೆಸ್ ಗಿಡ ಹಾಕ್ತಾಯಿದ್ದಾರೆ. ಕಾಂಗ್ರೆಸ್ ಗಿಡ ಅಲ್ಲ, ಕೊತ್ತಂಬರಿ ಸೊಪ್ಪು. ಹೌದು, ಮೊದಲೇ ಹಾಕಿದ್ರೆ ಏನಾಗುತ್ತೆ ಕೊತ್ತಂಬರಿ?
ಎಲ್ಲ ಆದಮೇಲೆ ಹಾಕೋದು ಕೊತ್ತಂಬರಿ. ರುಚಿಕರವಾದ ಉಪ್ಪಿಟ್ಟು ರೆಡಿ. ಬಿಸಿಬೇಳೆ ಬಾತು, ಖಾರ ಬಾತು, ಟೊಮೊಟೊ ಬಾತು, ಏನೋ ಹೇಳ್ತಾವ್ರಿ ಇವರು. ರೆಡಿ ಆಯಿತು. ಬನ್ನಿ ತಟ್ಟೆ ಎತ್ಕೊಂಬನ್ನಿ ಎಲ್ಲನೂ. ಯಾರ್ಯಾರು ಬೇಕೋ ಅವರೆಲ್ಲ ತಟ್ಟೆ ಎತ್ಕೊಂಬನ್ನಿ. ನೋಡಿ ನಮ್ಮ ಹೆಂಡ್ತಿ ನೋಡಿ ಚೆಲ್ಬಿಟ್ಲು. ಕೆಳಗೆ ಎಷ್ಟು ಬಿದ್ದೈತೆ ನೋಡಿ ಅಲ್ಲಿ ಕೆಳಗೆ. ಅದು ನೋಡೋದಲ್ಲ, ಟೇಸ್ಟ್ ನೋಡಬೇಕಲ್ಲ ಹೆಂಗಿರುತ್ತೆ ಅಂತೇಳಿ. ಹಾಂ, ಅದು ಸೂಪರ್ ಅಂತೆ. ಅವರು ಹೆಂಗೆ ಬೇಕೋ ಏನು ಗೊತ್ತಾ, ಅವ್ರು ಮೊದಲೇ ಹೇಳ್ಬಿಡ್ತಾರೆ ಹಿಂಗೆ ಇರ್ತದೆ ಹೋಗ್ರಿ ಟೇಸ್ಟ್ ಅಂತ ಹೇಳ್ತಾರೆ. ಅವ್ರು ಟೇಸ್ಟ್ ನೋಡಲ್ಲ. ಯಾರು ಸಪೋರ್ಟ್ ಮಾಡಿಲ್ಲ, ಸಪೋರ್ಟ್ ಮಾಡಿ ಸಬ್ಬಾಗಿ ಚಾನಲ್ಗೆ. ನಮ್ಮ ಲೈವ್ ಇರುತ್ತೆ, 24 hours ಲೈವ್ ಇರುತ್ತೆ. ಯಾವಾಗಲೂ ಲೈವ್ ಇರ್ತದೆ. ನಮ್ಮ ಲೈವ್ಗೆ ಬನ್ನಿ, ಸಪೋರ್ಟ್ ಮಾಡಿ. ನಮ್ಮ ಲೈವ್ ಬಂದರೆ ನಿಮ್ಗೆ ಸಬ್ ಬರುತ್ತೆ. ಮೆಂಬರ್ಶಿಪ್ ತಗೊಳ್ಳಿ, ಸೂಪರ್ ಚಾಟ್ ತಗೊಳ್ಳಿ, ಸೂಪರ್ ಥ್ಯಾಂಕ್ಸ್ ತಗೊಳ್ಳಿ. ನಮ್ಮ ಲೈವ್ಗೆ ಬನ್ನಿ. ನಮ್ಮ ನಾದಿನಿ ಎತ್ಕೊಂಬರ್ತಾನೆ. ನನಗೇನಾ? ಓಕೆ ತಿನ್ನಮ್ಮ ನೀನೇ ತಿನ್ನು. ಬೆಂಕಿದು ಹೊಗೆ ಬೀಳ್ತಾಯಿದೆ, ಅದಕ್ಕೆ ಒದ್ಲಾಡ್ತಾಳೆ ಹುಡುಗಿ. ನಮ್ಮ ಚಾನಲ್ಗೆ ಸಬ್ಬಾಗಿ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ವಿಡಿಯೋ ನೋಡಿರೋ ಎಲ್ಲ ಜನರಿಗೆ ಆ ದೇವ್ರು ಚೆನ್ನಾಗಿರಲಿ. ನಮ್ಮ ತಾಯಿ ನಾಗಮ್ಮ ದೇವಿ ಎಲ್ರಿಗೂ ಒಳ್ಳೇದು ಮಾಡಲಿ. ಬಾಯ್. ಗುಡ್ ಮಾರ್ನಿಂಗ್. ಬಾಯ್ ಎಲ್ರಿಗೂ.